ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಹೊಗಳಿ ಕೈಯಲ್ಲಿ ಸಂಸದರೊಬ್ಬರಿಗೆ ಸಂಕಷ್ಟ. ಪ್ರಭಾವಿ ನಾಯಕ ಏನಿಂಥ ಸ್ಟೇಟ್ಮೆಂಟ್ ಕೊಟ್ಟರು? ರಾಹುಲ್ ಗಾಂಧಿ ಅವರಿಗೆ ಮುಜುಗರ ತಂದಿಟ್ರ? ಈಗ ಕೈಪಾಳ್ಯದಲ್ಲಿ ಒಂದಲ್ಲ ಇಂಥ ಕೆಲವು ಬೆಳವಣಿಗೆಗಳು ಗಮನ ಸೆಳೀತಿವೆ ಮತ್ತು ಎಲೆಕ್ಷನ್ ಹೊತ್ತಲ್ಲಿ ಈ ರೀತಿ ಸಮಸ್ಯೆ ತಂದಿಡ್ತಿರೋ ನಿಮ್ಮ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಮುಂದಾಗ್ತಿದೆ ಪಕ್ಷ. ಏನಿದು ಬೆಳವಣಿಗೆ? ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ನಾಯಕತ್ವದ ಜಟಾಪಟಿ ಜೋರಾಗಿರೋ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವರನ್ನು ಇಂಡಿ ಕೂಟದ ಬೇರೆ ಪಕ್ಷಗಳು, ಮಿತ್ರ ಪಕ್ಷಗಳು ಒಪ್ಪಿಕೊಳ್ತಿಲ್ಲ. ಅವ್ರ ನಾಯಕತ್ವ ಬೇಡ ಅಂತ ಹೇಳ್ತಿರೋದು, ಸೆಡ್ ಹೊಡೆದಿರೋದು, ಅವ್ರ ಬದಲು ಖರ್ಗೆ ಅವರು ಬೆಟರ್ ಅಂತ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಅವರೆಲ್ಲ ಸೂಚಿಸಿ ಅದ್ರ ಬಗ್ಗೆನೂ ಜಟಾಪಟಿ ಆಗಿದ್ದೆಲ್ಲ ಆಗಿದೆ. PM ಅಭ್ಯರ್ಥಿ ಯಾರಾಗಬೇಕು, ನರೇಂದ್ರ ಮೋದಿ ಅವ್ರಿಗೆ ಸೆಡ್ ಹೊಡೆಯುವಂಥ ತಾಕತ್ ಯಾರಿಗಿದೆ ಅನ್ನೋದ್ರ ಸುತ್ತಾನೆ ದೊಡ್ಡ ಫೈಟ್ ನಡೀತಿದೆ. ಇದಕ್ಕೆಲ್ಲ ಡೋಂಟ್ ಕೇರ್ ಅಂದಿರುವ ಕಾಂಗ್ರೆಸ್ ಮಾತ್ರ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಬಲ ತುಂಬೋದಕ್ಕೆ ಭರ್ಜರಿ ಸಿದ್ಧತೆ ಮಾಡಿದ್ದು ಭಾರತ್ ನ್ಯಾಯ್ ಯಾತ್ರೆ ಎಲ್ಲ ಮತ್ತೆ ಶುರು ಆಗ್ತಾ ಇದೆ. ಹೀಗಿರುವಾಗ ರಾಹುಲ್ ಗಾಂಧಿಯವರ ನಾಯಕತ್ವದ ವಿಚಾರದಲ್ಲಿ, ಅವರ ಜನಪ್ರಿಯತೆ ವಿಚಾರದಲ್ಲಿ ಕಾಂಗ್ರೆಸ್ ಸಂಸದ, ಅದು ಕೂಡ ಬೇರೆ ಯಾರು ಅಲ್ಲ, ಒಬ್ಬ ಹಿರಿಯ ನಾಯಕ ಚಿದಂಬರಂ ಅವರ, ಪಿ ಚಿದಂಬರಂ ಅವರ ಮಗ MP ಕಾರ್ತಿ ಚಿದಂಬರಂ ಕೊಟ್ಟಿರುವ ಸ್ಟೇಟ್ಮೆಂಟ್ ಈಗ ಕಿಡಿ ಹೊತ್ತಿಸಿರೋದು ಕೈಪಾಳ್ಯದಲ್ಲಿ. ತಂತಿ TV ಇಂಟರ್ವ್ಯೂದಲ್ಲಿ ಕಾರ್ತಿ ಚಿದಂಬರಂ ಅವರು ಅಚ್ಚರಿಯ ಹೇಳಿಕೆ ಕೊಡ್ತಾರೆ. ರಾಹುಲ್ ಗಾಂಧಿ ಅವ್ರಿಗಿಂತ ಮೋದಿ ತುಂಬಾ ಫೇಮಸ್, ಅವರು ಪಾಪ್ಯುಲರ್ ಇದ್ದಾರೆ ಅಂತ. ಅಷ್ಟೇ ಅಲ್ಲ, EVM ಬಗ್ಗೆ ಕೂಡ ಸಹಮತ ವ್ಯಕ್ತಪಡಿಸ್ತಾರೆ. ಯಾವ EVM ವಿರುದ್ಧ ದೇಶವ್ಯಾಪಿ ಹೋರಾಟ ಆಗ್ತಿದೆಯೋ ಕಾಂಗ್ರೆಸ್ನಿಂದ, ಎಲೆಕ್ಷನ್ ಕಮಿಷನ್ಗೆ ದೂರು, BJP ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ, ಇದೆಲ್ಲ ಕೇಳಿಬರ್ತಿದೆಯೋ ಅಂತಹ EVM ಬಗ್ಗೆ ಕೂಡ ಪಾಸಿಟಿವ್ ರೆಸ್ಪಾನ್ಸನ್ನು ಕೊಟ್ಟಿರೋದು ಕಾರ್ತಿ ಚಿದಂಬರಂ ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಶೋಕಾಸ್, ಶಿಸ್ತು ಸಮಿತಿ ನೋಟಿಸು, ಇನ್ನಿತರ ಕ್ರಮಗಳನ್ನು ಎದುರಿಸಬೇಕಾಗಿದೆ ಕಾರ್ತಿ ಚಿದಂಬರಂ. ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿರುವುದು. ಹೇಳಿ ಕೇಳಿ ತಮಿಳುನಾಡಿನ ಕಡೆಗೆ ಮೋದಿ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಅಲ್ಲಿ ಕಾರ್ಯಕ್ರಮ, ರ್ಯಾಲಿ ಅಂತ ಸದ್ದು ಮಾಡ್ತಿದ್ದಾರೆ. ತಮಿಳುನಾಡಿಗೆ ಒಂದು ಸ್ಪರ್ಧೆ ಮಾಡ್ತಾರೆ ಮೋದಿ ಅನ್ನುವಂಥ ಸುದ್ದಿ ಬೇರೆ ಮುಂಚೂಣಿಯಲ್ಲಿದೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ. ಈ ಟೈಮಲ್ಲಿ ಕಾಂಗ್ರೆಸ್ನ ಒಬ್ಬ ಪ್ರಮುಖ ನಾಯಕ ಪಿ ಚಿದಂಬರಂ, ಒಬ್ಬ ದೊಡ್ಡ ಲೀಡರ್ ಮಗ, ಇವರು ಪ್ರಭಾವಿನೇ, ಕೊಟ್ಟಿರುವ ಹೇಳಿಕೆ ಇದೆಯಲ್ಲ ಈಗ ಕೈಯೊಳಗೆ ಮುಜುಗರಕ್ಕೆ ಕಾರಣ ಆಗಿರೋದು. ನಾಯಕತ್ವದ ಜಟಾಪಟಿ ಶುರುವಾಗಿರೋ ಹೊತ್ತಲ್ಲೇ. ಹಾಗಾಗಿ ಈಗ ಅವ್ರ ವಿರುದ್ಧ ಒಂದಿಷ್ಟು ಕ್ರಮಗಳು ಅಥವಾ ನೋಟಿಸು ಅಂತ ಎಲ್ಲ ಶುರುವಾಗಿರೋದು. ಕುತೂಹಲ ಅಂದರೆ, ಕಾರ್ತಿ ಚಿದಂಬರಂ ಅವರ ಈ ಹೇಳಿಕೆ ಹಿಂದೆ ಬೇರೆ ಏನಾದರೂ ಲೆಕ್ಕಾಚಾರ ಇದೆಯಾ? ಅಂಥದ್ದೇನೋ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಕಟ್ಟಾಳು AK ಆಂಟೋನಿ ಮಗ BJP ಸೇರ್ಕೊಂಡ್ರಲ್ಲ, ಅಂಥದ್ದೇನಾದರೂ ನಡೀತಿದೆಯೋ ಅನ್ನೋದ್ರ ಬಗ್ಗೆನೂ ಇವರ ಈ ಸ್ಟೇಟ್ಮೆಂಟ್ನ ಸುತ್ತ ಕಮೆಂಟ್ಸು, ಚರ್ಚೆಗಳೆಲ್ಲ ನಡೀತಿವೆ. ಬಟ್ ಹಾಗೇನೂ ಅನ್ನಿಸ್ತಿಲ್ಲ. ಕಾರ್ತಿ ಚಿದಂಬರಂ ಅವರು BJP ವಿರುದ್ಧ ಮುಗಿ ಬೀಳೋದ್ರಲ್ಲೂ ಕೂಡ ಏನು ಹಿಂದೆ ಬಿದ್ದಿಲ್ಲ. ಬಟ್ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ EVM ಮತ್ತು ಮೋದಿ ವಿಚಾರದಲ್ಲಿ, ಅದು ಈಗ ಮುಜುಗರಕ್ಕೆ ಕಾರಣ ಆಗಿರೋದು ಕಾಂಗ್ರೆಸ್ಗೆ. ಹಾಗೆ ಇನ್ನೊಬ್ಬರು ಲೀಡರ್ ದಿಗ್ವಿಜಯ್ ಸಿಂಗ್, ಮಧ್ಯಪ್ರದೇಶ ಮಾಜಿ CM ದಿಗ್ವಿಜಯ್ ಸಿಂಗ್ ಅವರ ಸಹೋದರ, ಕಾಂಗ್ರೆಸ್ನ ಹಿರಿಯ ನಾಯಕ ಕೊಟ್ಟಿರುವಂತಹ ಹೇಳಿಕೆ. ಲಕ್ಷ್ಮಣ್ ಸಿಂಗ್ ಅವರ ಹೇಳಿಕೆ ಇದೇ ರೀತಿ ಚರ್ಚೆಗೆ ಕಾರಣ ಆಗಿತ್ತು. ಮೊನ್ನೆಯಷ್ಟೇ 5 ಸ್ಟೇಟ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪೆಟ್ಟು ತಿಂತು. ಅದಾದ ಮೇಲೆಲ್ಲ ಈ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡುವಾಗ ಅವರನ್ನು ತೋರಿಸೋದಿಲ್ಲ, ಟೆಲಿಕಾಸ್ಟಲ್ಲಿ ಬೇಕು ಅಂತಲೇ ಬೇರೆ ತೋರಿಸ್ತಾರೆ ಅನ್ನುವಂಥದ್ದೆಲ್ಲ ಆರೋಪ ಇತ್ತಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳು ಪ್ರಶ್ನೆ ಕೇಳಿದಾಗ ಈ ಆನ್ಸರ್ ಕೊಡ್ತಾರೆ ಲಕ್ಷ್ಮಣ್ ಸಿಂಗ್ ಅವರು. ಹುಟ್ಟಿನಿಂದ ಯಾರೂ ದೊಡ್ಡ ವ್ಯಕ್ತಿ ಆಗಲ್ಲ, ಸಾಧನೆ ಎಷ್ಟು ಅನ್ನೋದ್ರ ಮೇಲೆ ನಿರ್ಧಾರ ಆಗತ್ತೆ ಒಬ್ಬ ವ್ಯಕ್ತಿಯ ನಾಯಕತ್ವ ಅನ್ನೋ ರೀತಿ ನೇರ ಕುಟುಕ್ತಾರೆ. ಅಷ್ಟೇ ಅಲ್ಲ, ನಾವು ಬೇಕಾದಷ್ಟು ಸಲ ಜನರಿಂದ ಆಯ್ಕೆಯಾಗಿ ಜನಪ್ರತಿನಿಧಿಗಳಾಗಿದ್ದೀವಲ್ಲ, ಅದೇ ರೀತಿ ರಾಹುಲ್ ಗಾಂಧಿ ಅವರು ಒಬ್ಬರು ಸಂಸದ ಅಂತ ಲಕ್ಷ್ಮಣ್ ಸಿಂಗ್ ಅವರ ಹೇಳಿಕೆ ಕೂಡ ಇದೇ ರೀತಿ ಸದ್ದು ಮಾಡಿತ್ತು. ಅದಕ್ಕಿಂತ ಪ್ರಮುಖವಾಗಿ ಹುಟ್ಟಿನಿಂದ ದೊಡ್ಡ ವ್ಯಕ್ತಿ ಆಗಲ್ಲ, ಫ್ಯಾಮಿಲಿ ಕಾರಣದಿಂದಾಗ ರಾಹುಲ್ ಗಾಂಧಿ ಅವರು ಗ್ರೇಟ್ ಅಂತ ಯಾಕೆ ಹೈಲೈಟ್ ಮಾಡ್ತೀರಿ ಅಂತ ನೇರವಾಗಿ ಹೇಳ್ದಂಗಾಯ್ತು. ಯಾಕೆ ಸುಮ್ಮನೆ ಅಷ್ಟು ಹೈಪ್ ಕೊಡ್ತೀರಿ ಅಂತ ಮಾಧ್ಯಮಗಳನ್ನು ಕೇಳ್ತಾರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕ ಲಕ್ಷ್ಮಣ್ ಸಿಂಗ್. ಈಗ ಕಾರ್ತಿ ಚಿದಂಬರಂ ಅವರ ಸರದಿ. ಯಾವುದನ್ನ ಕಾಂಗ್ರೆಸ್ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸ್ತಿದೆಯೋ ಅದರ ಬಗ್ಗೆ ಸಹಮತ ವ್ಯಕ್ತಪಡಿಸಿ ಬಂದಿದ್ದಾರೆ. ಅದು ಈಗ ಕಿಡಿ ಹೊತ್ತಿಸಿರೋದು ಕೈಪಾಳ್ಯದಲ್ಲಿ. ಅದು ಕೂಡ ತಮಿಳುನಾಡು ರಾಜಕಾರಣದ ಕಡೆಗೆ BJP ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಕೊಡ್ತಿರೋ ಹೊತ್ತು, ಅಲ್ಲಿ ಅಣ್ಣಾಮಲೈ ಅವರು ಅಬ್ಬರಿಸ್ತಿರೋ ಹೊತ್ತಲ್ಲಿ
ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.